ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾವು ವಂದಿಸುವನಾಗಿದ್ದೇನೆ. ಸಮಯದಲ್ಲಿ ನಾವು ಉಜ್ಜೀವನಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಉಜ್ಜೀವನಕ್ಕೆ ಸಿದ್ಧರಾಗಬೇಕಂತ ಹೇಳಿದ್ರೆ ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು. ಕ್ರಿಸ್ತನು ಯಾರು ಎಂಬುದನ್ನು ಅರಿತುಕೊಳ್ಳಬೇಕು. ಅದಕ್ಕಾಗಿ ನಮ್ಮ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನು ಯಾರು, ಯೇಸು ಯಾರು, ಆತನು ಯಾರಾಗಿದ್ದಾನೆ, ಆತನಲ್ಲಿ ನಾವೇನಾಗಿದ್ದೇವೆ ಎಂಬುದನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ 4ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದೋಣ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುನು ಎಂದು ಬರೆದದೆ ಅಂದನು. ಸೊ ನಾವು ನೋಡ್ತೀವಿ, ಯೇಸು ಸ್ವಾಮಿಯ ವಿಷಯದಲ್ಲಿ ಯೇಸು 40 ದಿವಸ ಉಪವಾಸದ ತರುವಾಯ ಸೈತಾನನು ಬಂದು ಯೇಸುವನ್ನ ಶೋಧಿಸುವುದನ್ನು ನಾವು ಕಾಣ್ತೇವೆ. ಆತ ಶೋಧಿಸಿ ಈ ರೀತಿಯಲ್ಲಿ ಹೇಳ್ತಾನೆ 3ನೇ ವಚನದಲ್ಲಿ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಸೊ ಸೈತಾನನು ಹೇಳ್ತಿದ್ದಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳಿಗೆ ಅಪ್ಪಣೆ ಕೊಡು. ನೀನು ದೇವರ ಮಗ ತಾನೆ, ನೀನು ಸೃಷ್ಟಿ ಮಾಡೋದರಲ್ಲಿ ಸೃಷ್ಟಿಕರ್ತನಲ್ಲಿ ನೀನು ಕೂಡ ಒಬ್ಬ ತಾನೆ, ನಿನ್ನಿಂದಲೇ ತಾನೇ ಎಲ್ಲ ಸೃಷ್ಟಿ ಆಯಿತು, ನಿನ್ನ ಮೂಲಕವಾಗಿ ತಾನೇ ಎಲ್ಲ ಸೃಷ್ಟಿ ಆಯಿತು. ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ತೆಗೆದುಕೊಳ್ಳ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಅಲ್ಲಿಗೆ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ನಾವು ನೋಡುವಂಥ ಒಂದು ವಿಚಾರ. ಮತ್ತು ಕೊಲೊಸ್ಸೆ 1ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತೇವೆ. ಕೊಲೊಸ್ಸೆ 1ನೇ ಅಧ್ಯಾಯ 15ನೇ ವಚನ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ನಾವು 2 ವಚನದಲ್ಲಿ ನೋಡುವಂಥ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಯೇಸು ಎಲ್ಲ ಸೃಷ್ಟಿಗೂ ಕಾರಣನಾದವನು, ಸೃಷ್ಟಿಕರ್ತನಾಗಿದ್ದಾನೆ. ಆತನು ನೋಡಿ ಸೈತಾನನು ಇಲ್ಲೊಂದು ಮಾತನ್ನು ಹೇಳೋದು ನಾವು ಕಾಣ್ತೇವೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳಿಗೆ ರೊಟ್ಟಿಯಾಗೋದಕ್ಕೆ ಅಪ್ಪಣೆ ಕೊಡು. ಆದರೆ ನಾವು ನೋಡ್ತೇವೆ, ಯೇಸು ಅಲ್ಲಿ ಅಪ್ಪಣೆ ಕೊಡಲಿಲ್ಲ. 40 ದಿವಸ ಉಪವಾಸವಿದ್ದ ತರುವಾಯ ಯೇಸುವಿಗೆ ಹಸಿವಾಯಿತು ಅಂತ ನಾವು ನೋಡ್ತೀವಿ. 2ನೇ ವಚನದಲ್ಲಿ, ಹಸಿವಾದರೂ ಸಹ ಯೇಸು ಅಲ್ಲಿದ್ದ ಕಲ್ಲುಗಳಿಗೆ ಅಪ್ಪಣೆ ಕೊಡಲಿಲ್ಲ. ಅಲ್ಲಿದ್ದ ಕಲ್ಲುಗಳನ್ನು ಆತ ರೊಟ್ಟಿಯಾಗುವುದಕ್ಕೆ ಹೇಳಲಿಲ್ಲ. ಹೇಳಿದ್ರೆ ಯೇಸು ಸೈತಾನನಿಗೆ ವಿಧೇಯನಾದಂತ ಆಗ್ತಿತ್ತು. ಆದರೆ ಯೇಸು ಅದನ್ನು ಮಾಡಲಿಲ್ಲ. ಯೇಸು ಅದರ ಬದಲಾಗಿ ಇಲ್ಲಿ ಹೇಳ್ತಾರೆ ಮುಂದೆ 4ನೇ ವಚನದಲ್ಲಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ಯೇಸು ಹೇಳೋದನ್ನು ನಾವು ನೋಡ್ತೇವೆ. ಯೇಸ್ವಾಮಿ ಹೇಳೋದನ್ನು ನಾವು ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಂತೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ವಂತೆ, ದೇವರ ಬಾಯಿಂದ ಹೊರಡುವ ಪ್ರತಿ ಕ್ಷಣವೂ ದೇವರ ಬಾಯಿಂದ ಮಾತು ಹೊರಡುತ್ತಲೇ ಇದೆ. ಸತ್ಯವೇದವು ನಾವು ಮೂಲ ಭಾಷೆಯಲ್ಲಿ ಓದುವುದಾದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಬೆಳಕಾಗಲಿ ಅಂತ ಹೇಳಿದಾಗ ಆ ದಿವಸ ಪ್ರಾರಂಭವಾದದ್ದು ಇಲ್ಲಿಯವರೆಗೂ ಅದು ಹಾಗೆಯೇ. ಬೆಳಕಾಗಲಿ ಎಂಬ ಪದ ಇನ್ನೂ ದೇವರು ನಿಲ್ಲಿಸಲಿಲ್ಲ. ಅದು ಸಸ್ಟೈನ್ ಆಗ್ತಾ ಇರುವಂತಹ ಒಂದು ಪದ ಎಂಬುದಾಗಿ ಹೇಳ್ತಾರೆ. ಅದರಿಂದಲೇ ಪ್ರತಿ ದಿವಸ ಬೆಳಕಾಗುತ್ತಲೇ ಇದೆ. ಸಮುದ್ರದಲ್ಲಿ ಜಲಚರಗಳು ತುಂಬಿಕೊಳ್ಳಲಿ ಅಂತ ದೇವರು ಮಾತಾಡೋದಕ್ಕೆ ಪ್ರಾರಂಭಿಸಿದ್ರು. ಆತನ ಮಾತು ಇನ್ನೂ ಹೊರಡುತ್ತಲೇ ಇದೆ. ಇದಕ್ಕೆ ಆಧಾರವಾಗಿ ಯೆಶಾಯನು ಆ ಒಂದು ಸಿಂಹಾಸನವನ್ನು ನೋಡಿದಾಗ, ಆ ಒಂದು ಮಹಿಮೆಯನ್ನು ನೋಡಿದಾಗ ಅದರಲ್ಲಿ ಆತ ನೋಡುವಂಥ ವಿಷಯ, ಆತನ ಬಾಯಿಂದ, ಸಿಂಹಾಸನದ ಮೇಲೆ ಕೂತಿದ್ದ ಆತನ ಬಾಯಿಂದ ಏನಂತೆ ಆ ಕತ್ತಿಗಳು, ವಾಕ್ಯವೆಂಬ ಕತ್ತಿ ಹೊರಡುತ್ತಾ ಇತ್ತು. ಅಪೊಸ್ತಲನಾದ ಯೋಹಾನನ ಪ್ರಕಟಣೆಯ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಬಾಯಿಂದ ಜಲಘೋಷದಂತೆ ಮತ್ತು ಮಹಾ ಸಮುದ್ರದ ಅಲೆಗಳಂತೆ ಆತನ ಬಾಯಿಂದ
ವಾಕ್ಯಗಳು ಹೊರಡುತ್ತಾ ಇತ್ತು, ಮಾತುಗಳು ಹೊರಡುತ್ತಾ ಇತ್ತು, ಗುಡುಗು ಮಿಂಚಿನಂತೆ ಆತನ ಮಾತುಗಳು ಹೊರಡುತ್ತಲೇ ಇತ್ತು ಎಂಬುದಾಗಿ. ಹಾಗಿದ್ರೆ ದೇವರ ಮಾತು ಅಲೆಗಳಿಗೆ ಹೋಲಿಕೆ ಆಗಿದೆ. ಅಲೆ ಎಂದಿಗೂ ನಿಂತದ್ದಿಲ್ಲ. ಸೃಷ್ಟಿಯ ಪ್ರಾರಂಭದ ದಿವಸದಿಂದ ಇಲ್ಲಿಯವರೆಗೂ ಅಲೆಗಳು ಬರುತ್ತಲೇ ಇದೆ, ಹೋಗುತ್ತಲೇ ಇದೆ, ಬರುತ್ತಲೇ ಇದೆ, ಹೋಗುತ್ತಲೇ ಇದೆ. ಹಾಗಿದ್ರೆ ದೇವರ ಮಾತು ನಿಲ್ಲಲಿಲ್ಲ, ಈಗಲೂ ಕೂಡ ಬರುತ್ತಲೇ ಇದೆ. ಆತ ಮಾತಾಡುತ್ತಲೇ ಇದ್ದಾನೆ, ಮಾತಾಡುತ್ತಲೇ ಇದ್ದಾನೆ, ಮಾತಾಡುತ್ತಲೇ ಇದ್ದಾನೆ. ದೇವರು ಮಾತಾಡುವುದನ್ನು ನಿಲ್ಲಿಸುವುದಾದ್ರೆ ಸೃಷ್ಟಿ ಕಾರ್ಯ ಮುಗಿದೋಗ್ತದೆ, ಸೃಷ್ಟಿ ಮುಗಿದೋಗ್ತದೆ. ಸೃಷ್ಟಿ ನಾವು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ, ನಾವು ಜೀವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯೇಸು ಇಲ್ಲಿ ಹೇಳ್ತಾರೆ, ಅದನ್ನು ನಾವು ನೋಡ್ತೇವೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕ್ತಾ ಇಲ್ಲ, ಮನುಷ್ಯನು ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕ್ತಾ ಇದ್ದಾನೆ ಅಂತ ಹೇಳಿ. ಹಾಗಿದ್ರೆ ಯೇಸು ಹೇಳ್ತಾರೆ, ನನಗೆ ಈ ರೊಟ್ಟಿಯಿಂದ ಅಲ್ಲ ನಾನು ಬದುಕ್ತಾ ಇರೋದು, ದೇವರ ಬಾಯಿಂದ ಹೊರಡುವ ಮಾತಿಂದ ಬದುಕ್ತಾ ಇದ್ದೇನೆ. ನನ್ನ ಜೀವನವೇ ದೇವರ ಬಾಯಿಂದ ಹೊರಡುವ ಮಾತು. ಅದಕ್ಕಾಗಿ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಹೇಳುವುದನ್ನು ನಾವು ಕಾಣ್ತೇವೆ. 4ನೇ ಅಧ್ಯಾಯ 34ನೇ ವಚನ, ಯೇಸು ಸ್ವಾಮಿಯ ಚಿತ್ತ, ಆಸೆ, ಮನಸ್ಸು ಎಲ್ಲವೂ ಕೂಡ ಆತನ ಚಿತ್ತ. ಆತನ ಚಿತ್ತ ಮಾಡೋದೇ ನನಗೆ ಆಹಾರ. ನಾವು ನೋಡ್ತೀವಿ, ಆತನ ಚಿತ್ತ ಮಾಡೋದೇ ನನಗೆ ಆಹಾರ, ಆತ ಹೇಳಿದ್ದನ್ನು ನಾನು ಮಾಡೋದೇ ನನಗೆ ಆಹಾರ, ಆತನಿಗೆ ಏನು ಆಸೆನೋ ಅದು ನೆರವೇರಿಸೋದೇ ನನಗೆ ಆಹಾರ ಎಂಬುದಾಗಿ ನಾವು ಕಾಣ್ತೇವೆ. ಅದನ್ನ ಯೇಸು ಹೇಳೋದನ್ನು ನಾವು ಕಾಣ್ತೇವೆ. ಅಲ್ಲಿಯೂ ಕೂಡ ಯೇಸು ಹಸಿದಿದ್ದಾರೆ, ಯೇಸು ಹಸಿದು ಕಷ್ಟಪಡ್ತಾ ಇದ್ದಾರೆ. ಬಿಸಿಲಲ್ಲಿ ದಡವಾರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬಾವಿಯ ಬಳಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಗೊಬ್ಬ ಸಮಾರ್ಯದ ಸ್ತ್ರೀ ಬರ್ತಾಳೆ. ಆಕೆಯ ಬಳಿ ಯೇಸು ನೀರು ಕೇಳ್ತಾ ಇದ್ದಾರೆ ಕುಡಿಯಲಿಕ್ಕೆ. ಆಕೆ ದಣಿವಾದದ್ದರಿಂದ ಆತ ದಾಹಗೊಂಡದ್ದರಿಂದ ನೀರನ್ನು ಕೇಳ್ತಾ ಇದ್ದಾರೆ. ಸೊ ಈ ಮಾತುಕತೆ ನಡಿಬೇಕಾದಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆಕೆನ ನೋಡಿ ಹೇಳ್ತಾರೆ. ಎಲ್ಲ ಮುಗಿದ ನಂತರ ಅಪೊಸ್ತಲರು ಬಂದು, ನೀವು ಊಟ ಮಾಡಿದ್ರಾ, ಊಟಕ್ಕೆ ಏನಾದರೂ ಕೊಡ್ಲಾ ಅಂತ ಕೇಳುವಾಗ, ಊಟಕ್ಕೆ ತೆಗೆದುಕೊಡುವಾಗ ಅವ್ರು ಹೇಳ್ತಾರೆ, ಇಲ್ಲ, ನಿಮಗೆ ತಿಳಿಯದ ಒಂದು ಆಹಾರ ನನಗದೆ. ಯಾವುದು ಆಹಾರ? ದೇವರ ಚಿತ್ತವನ್ನು ಮಾಡುವುದೇ ಆ ಆಹಾರ. ಹಾಗಿದ್ರೆ ಯೇಸುವಿನ ಆಹಾರ ಯಾವುದು ಅಂತ ಹೇಳಿದ್ರೆ, ದೇವರ ಚಿತ್ತ ಮಾಡೋದೇ ಆತನ ಆಹಾರ. ಯೇಸು ಸ್ವಾಮಿಯ ಜೀವನದಲ್ಲಿ ನಾವು ನೋಡ್ತೇವೆ, ಯೇಸು ಅವರು ಮಾತಾಡುವಾಗಲೂ ಕೂಡ ದೇವರ ಮಾತನ್ನೇ ಮಾತಾಡ್ತಾ ಇದ್ದಾರೆ. ಅವರ ಮಾತು ದೇವರ ವಾಕ್ಯವೇ. ಅವರ ಮಾತಲ್ಲಿ ಎಲ್ಲಿಯೂ ಕೂಡ ಸ್ವಂತ ಮಾತು ಬರ್ತಾ ಇಲ್ಲ. ಅದಕ್ಕೆ ಆಧಾರವಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ರಿಂದ 50ನೇ ವಚನದವರೆಗೂ ನಾವು ನೋಡೋಣ. ಯಾಕೆಂದ್ರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆದ್ದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅಂದನು. ಯೇಸು ಮಾತಾಡುವಾಗ ತನ್ನ ಸ್ವಂತ ಪದಗಳನ್ನು ಮಾತಾಡಲೇ ಇಲ್ಲ. ಯೇಸು ಮಾತಾಡುವುದೆಲ್ಲವೂ ಕೂಡ ತಂದೆಯ ಮಾತುಗಳೇ. ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕುತ್ತೇನೆ ಅಂತ ಹೇಳಿದ್ನಲ್ಲ, ಆತನ ಬದುಕನ್ನು ನೋಡಿದ್ರ, ಆತನ ಆಸೆ ಎಲ್ಲವೂ ತಂದೆಯ ಚಿತ್ತವೇ, ಆತನ ಮಾತೆಲ್ಲವೂ ತಂದೆಯ ವಾಕ್ಯವೇ, ತಂದೆಯ ಮಾತುಗಳೇ. ಸೊ ಅದು ಮಾತ್ರ ಅಲ್ಲ, ಇಲ್ಲಿ ನಾವು ನೋಡುವಂಥ ವಿಚಾರ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯ ಮಾಡಿದ ಕಾರ್ಯಗಳು. ಯೇಸು ಸ್ವಾಮಿ ಏನಾದರೂ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅನ್ನುವಾಗ ಆ ಕಾರ್ಯದಲ್ಲಿ ಕೂಡ ನಾವು ನೋಡ್ತೀವಿ, ಇಲ್ಲಿಯೂ ಕೂಡ ಆತನ ಜೀವನದಲ್ಲಿ ತನ್ನ ಸ್ವಂತ ಇಷ್ಟವನ್ನು ಮಾಡ್ತಾ ಇಲ್ಲ. ಅದರಲ್ಲಿ ಕೆಲವು ವಾಕ್ಯಗಳನ್ನ ನಾವು ನೋಡ್ಕೊಳ್ಳೋಣ. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳ್ತದೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ. ತೆಗೆದುಹಾಕೋದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೇನೆ. ಸೊ ಇದು ಮಾತ್ರ ಅಲ್ಲ, ಮತ್ತೊಂದು ವಚನ ಈಗ ಬರೆಯಲ್ಪಟ್ಟಿದೆ, ಯೋಹಾನ ಬರೆದ ಸುವಾರ್ತೆ 5:19. ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನೂ ಮಾಡುತ್ತಾನೆ. ಸೊ ಇಲ್ಲಿ ಸ್ಪಷ್ಟವಾಗಿ ನೋಡುವಂಥ ವಿಷಯ, ಯೇಸು ತಂದೆಯನ್ನ ನೋಡಿ ಹಾಗೆಯೇ ಎಲ್ಲವನ್ನ ಮಾಡ್ತಿದ್ದಾನೆ. ಹಿಂದೆ ನಾವು ನೋಡಿದ್ವಿ, ಯೇಸು ತಂದೆ ಮಾತಾಡುವುದನ್ನು ಕೇಳಿಸ್ಕೊಂಡು ಹಾಗೆ ಮಾತಾಡ್ತಿದ್ದಾನೆ. ಯೇಸು ಸ್ವಾಮಿ ತಂದೆ ಏನು ಇಷ್ಟವೋ ಅದನ್ನೇ ಮಾಡ್ತಿದ್ದಾನೆ. ಯೇಸು ಸ್ವಾಮಿ ತಂದೆ ಮಾಡುವುದನ್ನು ನೋಡಿ ಹಾಗೇ ಮಾಡ್ತಾ ಇದ್ದಾನೆ. ಅದೇ ಆಸೆ, ಅದೇ ಮಾತು, ಅದೇ ಕಾರ್ಯ. ಅದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಮಾಡುವಂಥ ಮತ್ತೊಂದು ವಿಷಯ, ತಂದೆ ಯಾವ ರೀತಿಯಲ್ಲಿ ತೀರ್ಪು ಮಾಡ್ತಾರೋ ಅದೇ ರೀತಿಯಲ್ಲಿ ತಂದೆಯೂ ಕೂಡ, ಯೇಸು ಕೂಡ ತೀರ್ಪು ಮಾಡ್ತಾರಂತೆ. ನಾವು ನೋಡೋಣ, ಯೋಹಾನ ಬರೆದ ಸುವಾರ್ತೆ 8:26.
ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು. ಆದರೆ ನನ್ನನ್ನು ಕಳಿಸಿಕೊಟ್ಟ ಆತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ ಅಂದನು. ಸೊ ಈಗ ಸ್ವಾಮಿ ಲೋಕಕ್ಕೆ ತೀರ್ಪು ಮಾಡ್ಲಿಕ್ಕಾಗಿ ಬರಲಿಲ್ಲ, ಇದು ತಂದೆ ಇಷ್ಟ ಅಲ್ಲ. ತೀರ್ಪು ಮಾಡಿದರೂ ಕೂಡ ಪರಿಸಾಯರ ಕುರಿತಾಗಿ, ಸದ್ದುಕಾಯರ ಕುರಿತಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ತೀರ್ಪನ್ನ ಮಾಡೋದನ್ನ ನಾವು ಕಾಣ್ತೇವೆ. ಆದ್ರೆ ಯೇಸು ಎಲ್ಲಿಯೂ ಕೂಡ ತನ್ನ ಸ್ವಂತ ಇಷ್ಟವಾದಂತೆ ಯಾರಿಗೂ ತೀರ್ಪು ಮಾಡಲಿಲ್ಲ, ಯಾರನ್ನು ನೋಡಿ ಮಾತಾಡಲಿಲ್ಲ, ಯಾರನ್ನು ಖಂಡಿಸಲಿಲ್ಲ. ತಂದೆ ಏನನ್ನ ಹೇಳ್ತಾರೋ ಅದನ್ನೇ ಹೇಳಿದ್ದಾರೆ. ಪ್ರಿಯರೇ, ಆಗಿದ್ರೆ ಯೇಸು ತಂದೆಯ ಇಷ್ಟವನ್ನೇ ಇಷ್ಟಪಡ್ತಾ ಇದ್ರು. ಯೇಸು ಮಾತಾಡುವಾಗ ತಂದೆಯ ಇಷ್ಟವನ್ನೇ ಮಾತಾಡ್ತಿದ್ದಾರೆ. ಯೇಸು ಯಾವ್ದಾರು ಕಾರ್ಯ ಮಾಡುವಾಗ ತಂದೆ ಹೇಳಿದನ್ನೇ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಯಾರು ನ್ಯಾಯ ತೀರಿಸಿದ್ರ ಅಂತಂದ್ರೆ ಯಾರನ್ನೂ ಇಲ್ಲ, ಆದ್ರೆ ಕೆಲವರಿಗೆ ಗದರಿಸಿದ್ರು, ಅಲ್ಲಿ ಕೂಡ ತಂದೆ ಹೇಳಿದಾಗೇ ಮಾಡಿದ್ದಾರೆ. ಅದು ಮಾತ್ರವಲ್ಲ, ಯೇಸು ಕಡೆಗೆ ಬೋಧಿಸುವಾಗಲೂ ಕೂಡ ತಂದೆ ಏನನ್ನ ಹೇಳ್ತಾರೋ ಅದನ್ನೇ ಬೋಧಿಸುವವರಾಗಿದ್ದಾರೆ. ನಾವು ನೋಡ್ತೇವೆ. ಒಂದು ವಚನ ನಾವು ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನ. ಹೀಗಿರಲಾಗಿ ಯೇಸು, ನೀವು ಮನುಷ್ಯಕುಮಾರನನ್ನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನೂ ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿದಿರುವುದು. ಸೊ ಯೇಸು ಸ್ವಾಮಿ ಯಾವುದಾದ್ರೂ ಬೋಧನೆಗಳನ್ನ ಮಾಡಿದ್ರೂ ಸಹ ಆ ಬೋಧನೆಯೂ ಕೂಡ ನಾವು ನೋಡ್ತೀವಿ, ಅದು ಕೂಡ ತಂದೆ ಹೇಳಿದ್ದೆ, ತಂದೆ ತೋರಿಸಿದ್ದೆ, ತಂದೆ ಮಾತಾಡಿದ್ದೇ ಬೋಧಿಸಿದ್ದಾರೆ. ಅವರ ಮಾತು ಸಾಧಾರಣವಾದ ಮಾತು ತಂದೆಯ ಮಾತು, ಅವರ ಸಾಧಾರಣವಾದ ನಡೆ ತಂದೆಯ ನಡೆ, ಅವರ ಸಾಧಾರಣವಾದ ಕಾರ್ಯಗಳು ತಂದೆಯ ಕಾರ್ಯಗಳು. ನೋಡ್ರಿ, ಅವರ ಕೆಲಸ ಏನಂತೆ ಅದನ್ನು ಕೂಡ ನಾವು ನೋಡಿಬಿಡೋಣ. ಲೂಕ ಬರೆದ ಸುವಾರ್ತೆ 2ನೇ ಅಧ್ಯಾಯ 49ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸುವಿನ ತಂದೆ ಈ ಲೋಕದ ತಾಯಿ ಬಂದಾಗ ಅಲ್ಲಿ ನಾವು ನೋಡುವಂಥ ವಿಷಯ ಏನಂತ ಹೇಳಿದ್ರೆ, ಹುಡುಕಿ ಬಂದಂಥ ತಂದೆ ತಾಯಿಗಳಿಗೆ ಯೇಸು ಸ್ವಾಮಿ ನೋಡಿ ಹೇಳುವಂಥ ಒಂದು ಮಾತು. ಅದನ್ನು ಲೂಕನ ಬರೆದ ಸುವಾರ್ತೆ 2:49 ಓದೋಣ. ಆತನು ಅವರಿಗೆ, ನೀವು ನನ್ನನ್ನು ಹುಡುಕುವುದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಇಂಗ್ಲಿಷ್ನಲ್ಲಿ ಈ ಥರ ಬರೆಯಲ್ಪಟ್ಟಿದೆ, and he said to them, how it is that you have been looking for me? Did you not know that I must be about my father business? ಸೊ ಇಲ್ಲಿ ನಾವು ನೋಡೋಂಥ ವಿಚಾರ, ಯೇಸುಸ್ವಾಮಿ ನೋಡಿ ಹೇಳ್ತಾ ಇದ್ದಾರೆ, ನಾನು ತಂದೆಯ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲವಾ? ಯೇಸು ಕ್ರಿಸ್ತನ ಕೆಲಸವೂ ಕೂಡ ತಂದೆ ಹೇಳಿದ್ದನ್ನೇ ಮಾಡೋದು. ತಂದೆಯ ಕೆಲಸವೇ, ತಂದೆಯ ಏನಂತ ಹೇಳ್ತಾರೆ, ಬಿಸ್ನೆಸ್, ತಂದೆ ಕಾರ್ಯಗಳನ್ನೇ ಮಾಡುವಂಥದ್ದು ಆತನ ಇಷ್ಟ. ಆತನ ಜೀವಿತವೇ ತಂದೆಯ ಮಾತು, ತಂದೆಯ ಬಾಯಿಂದ ಹೊರಡುವ ಮಾತು. ತಂದೆ ಏನು ಹೇಳ್ತಾರೋ ಆತನ ಹೃದಯದಲ್ಲಿ ಯಾವಾಗಲೂ ಕೂಡ ಹಾಗೆ ಪ್ರಿಯರೇ. ಸಾಕಿದ್ರೆ ಈ ಉಜ್ಜೀವನಕ್ಕೆ ನಾವು ಸಿದ್ಧರಾಗಬೇಕಂದ್ರೆ ನಾವು ಕೂಡ ಯೇಸು ಕ್ರಿಸ್ತನಂತೆಯೇ ಸಿದ್ಧರಾಗಬೇಕು. ನಮ್ಮ ಯೇಸು ಕ್ರಿಸ್ತನು ಯಾವಾಗಲೂ ತಂದೆಯ ಬಾಯಿಂದ ಹೊರಡುವ ಮಾತನ್ನೇ ಆತ ಎದುರು ನೋಡುವ ಕರ್ತನಾಗಿದ್ದನು. ಆತನು ತಂದೆ ಹೇಳಿದ್ದನ್ನೇ ಮಾಡಿದ, ತಂದೆಯ ಚಿತ್ತವನ್ನೇ ಮಾಡಿದ, ತಂದೆ ಮಾಡಿದನ್ನೇ ನೋಡಿ ಮಾಡಿದ, ತಂದೆಯ ಇಷ್ಟವನ್ನೇ ಮಾಡಿದ, ತಂದೆ ಹೇಳಿದಾಗೆಯೇ ಬೋಧಿಸಿದ, ತಂದೆ ಹೇಳಿದಾಗೆ ನಡೆದ, ತಂದೆ ಹೇಳಿದಾಗೆಯೇ ನೋಡಿದ, ತಂದೆ ಹೇಳಿದಾಗೆಯೇ ನಡ್ಕೊಂಡ, ತಂದೆ ಹೇಳಿದಾಗೆಯೇ ಇದ್ದನು. ಸೊ ಆ ಯೇಸು ಕ್ರಿಸ್ತನಂತೆಯೇ ನಾವು ಜೀವಿಸಬೇಕಲ್ಲ. ತಂದೆ ಹೇಳಿದ ಮಾತುಗಳನ್ನು ನಾವು ಕೇಳಿಸಿಕೊಳ್ಬೇಕಲ್ಲ. ನಮ್ಮ ತಂದೆಯಾದರೂ ಯಾವಾಗಲೂ ಮಾತಾಡುವವರಾಗಿದ್ದಾರಲ್ಲ. ನಮ್ಮ ತಂದೆ ದೇವರಾದರೂ ಯಾವಾಗಲೂ ಮಾತಾಡುವವರು, ಹಗಲಿರುಳು ಮಾತನಾಡುವವರು. ಅವರು ಒಂದು ಬಿಡುವಿಲ್ಲದೆ ನಮ್ಮ ಸಂಗಡ ಮಾತಾಡುತ್ತಲೇ ಇದ್ದಾರೆ. ಸೃಷ್ಟಿ ಕಾರ್ಯಗಳೆಲ್ಲವೂ ಕೂಡ ಆತನ ಕಾರ್ಯಗಳನ್ನು, ಆತನ ಸೃಷ್ಟಿ ಪ್ರತಿ ದಿವಸವೂ ಕೂಡ ದೇವರ ಮಾತನ್ನೇ ನೆನಪು ಮಾಡ್ತದೆ, ಆದಿಕಾಂಡವನ್ನೇ ನೆನಪು ಮಾಡ್ತದೆ. ಪ್ರತಿ ದಿವಸ ನಾನು ಸೃಷ್ಟಿಯನ್ನು ನೋಡುವಾಗ ದೇವರ ವಾಕ್ಯ ನನಗೆ ನೆನಪಾಗ್ತದೆ. ಆದಿಕಾಂಡ 1ನೇ ಅಧ್ಯಾಯ ನೆನಪಾಗ್ತದೆ. ದೇವರು ಈಗಲೂ ಮಾತಾಡ್ತಲೇ ಇದ್ದಾರಲ್ಲ, ಆತನ ಬಾಯಿಂದ ಈಗಲೂ ವಾಕ್ಯಗಳು ಹೊರಡುತ್ತಲೇ ಇವೆಯಲ್ಲ. ಅಲೆಯ ರೀತಿಯಲ್ಲಿ, ಮಿಂಚಿನ ರೀತಿಯಲ್ಲಿ, ಗುಡುಗಿನ ರೀತಿಯಲ್ಲಿ, ಕತ್ತಿಯೋಪಾದಿಯಲ್ಲಿ ಅದು ಹೊರಡುತ್ತಲೇ ಇದೆಯಲ್ಲ ಪ್ರಿಯರೇ. ಸೊ ನಾವು ಆತನ ಸ್ವರಕ್ಕೆ ಕಿವಿಗೊಡುವವರಾದರೆ ನಾವು ಸಹ ಯೇಸು ಕ್ರಿಸ್ತನಂತೆಯೇ ಆತನ ಇಷ್ಟವನ್ನ ಮಾಡುವವರಾಗಿ, ಆತನು ಮಾತಾಡಿದಾಗೆ ಮಾತಾಡುವವರಾಗಿ, ಆತನು ಕಾರ್ಯನಿರ್ವಹಿಸಿದಾಗೆ ಕಾರ್ಯನಿರ್ವಹಿಸುವವರಾಗಿ, ಆತನು ಬೋಧಿಸಿದಂತೆಯೇ ಬೋಧಿಸುವವರಾಗಿ, ಆತನು ಕನಿಕರಿಸಿದಂತೆಯೇ ಕನಿಕರಿಸುವವರಾಗಿ ನಾವು ಮಾರ್ಪಡಲಿಕ್ಕೆ ಸಾಧ್ಯವಾಗಿದೆಯಲ್ಲ ಪ್ರಿಯರೇ. ಆಗ ಉಜ್ಜೀವನವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆಯಲ್ಲ. ಇದುವೇ ಅಪೊಸ್ತಲರ ದಿವಸಗಳಲ್ಲಿ ನಡೆದದ್ದು, ಇದುವೇ ಲೋಕ ಕಂಡ ಎಲ್ಲ ಉಜ್ಜೀವನ
ಜೀವನಗಳಲ್ಲಿ ನಡೆದದ್ದು ಅದು ಈಗಲೂ ನಡೆಯಬೇಕಾಗಿದೆಯಲ್ಲ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣವಾ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಅಪ್ಪ, ನೀನು ಯಾವಾಗಲೂ ಮಾತನಾಡುವ ದೇವರು ಸ್ವಾಮಿ. ಕರ್ತನೆ, ಅಪ್ಪ ಕರ್ತನೆ, ನಿನ್ನ ಬಾಯಿಂದ ಹೊರಡುವ ಪ್ರತಿ ಮಾತಿಂದಲೂ ನಾವು ಬದುಕೋರಾಗಿದ್ದೇವೆ ಸ್ವಾಮಿ. ನಾವು ಜೀವಿಸುವುದೇ ನಿನ್ನ ಬಾಯಿಂದ ಹೊರಡುವ ಮಾತು. ನಾವು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲಪ್ಪ, ಅಪ್ಪ, ಊಟ ಮಾಡಿದ ಮಾತ್ರದಿಂದ ಅಲ್ಲ, ನಿನ್ನ ಬಾಯಿಂದ ಹೊರಡುವ ಮಾತಪ್ಪ. ಯೇಸುವೆ, ಈ ಲೋಕದಲ್ಲಿ ನೀವಿದ್ದಾಗ ಸ್ವಾಮಿ, ತಂದೆಯ ಮಾತನ್ನೇ ಕೇಳಿ ನೀವು ಜೀವಿಸಿದ್ರಲ್ಲ, ಬದುಕಿದ್ರಲ್ಲ. ಹಾಗೆಯೇ ಕರ್ತನೆ, ನಮಗೂ ಸಹಾಯ ಮಾಡಿರಿ. ನಾವು ತಂದೆಯ ಮಾತನ್ನೇ ಆತುಕೊಂಡವರಾಗಿ ಆತನು ಹೇಳುವುದನ್ನೇ ಕೇಳಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಪ್ಪ. ಅಪ್ಪ, ವಾಕ್ಯ ಮಾಡುವ ದೇವರಾಗಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಸಕಲ ಘನತೆ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ, ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಿಯರೇ. ದಯವಿಟ್ಟು ಈ ಒಂದು ವಿಡಿಯೋನ ಪ್ರಾರ್ಥನಾ ಪೂರ್ವಕವಾಗಿ ನೋಡ್ರಿ ಮತ್ತು ನಿಮ್ಮ ಸಹೋದರರಿಗೆ ಇದನ್ನು ಕಳಿಸ್ಕೊಡ್ರಿ. ಇದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗಲಿ. ಧನ್ಯವಾದಗಳು.